ಎಸ್ ರಾಜ್ಯದಲ್ಲಿ ಸೈಬರ್ ವಂಚಕರ ಜಾಲ ಏನಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರ ಬಗ್ಗೆ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಲೇ ಇದೆ. ಆನ್ಲೈನ್ ವಂಚನೆ ಅಪರೂಪದ ಪ್ರಕರಣ. ಎಲ್ಲೋ ಕುಳಿತುಕೊಂಡು ಯಾರದ್ದೋ ಹೆಸರಲ್ಲಿ ಅಮಾಯಕರನ್ನ ಬಲಿ ಪಡೆದುಕೊಳ್ತಾ ಇದ್ದಾರೆ. ಸೈಬರ್ ಕದೀಮರ ಇಂತಹ ಕೃತ್ಯಕ್ಕೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಕುತೂಹಲವೆಂದ್ರೆ ಸುಶಿಕ್ಷಿತರು, ಟೆಕ್ಕಿಗಳು, ನಿವೃತ್ತ ನೌಕರರು ಇಂತಹ ಸೈಬರ್ ಕದೀಮರ ಟಾರ್ಗೆಟ್ ಆಗ್ತಾ ಇದ್ದಾರೆ. ಸೈಬರ್ ವಂಚನೆ, ಡಿಜಿಟಲ್ ಬಗ್ಗೆ ಸಾಕಷ್ಟು ತಿಳುವಳಿಕೆ ನೀಡ್ತಾ ಇದ್ರೂ ಕೃತ್ಯಗಳಿಗೆ ಕಡಿವಾಣ ಬಿದ್ದಿಲ್ಲ. ಇನ್ನು ಪ್ರತಿದಿನ ಸರಾಸರಿ 18 ರಿಂದ 20 ಲಕ್ಷ ರೂಪಾಯಿಗಳಷ್ಟು ಹಣ ವಂಚಕರ ಪಾಲಾಗುತ್ತಿದ್ದು, ಈ ಬಗ್ಗೆ ಸೈಬರ್ ಠಾಣೆಗಳಲ್ಲಿ ದಾಖಲಾಗುತ್ತಿರುವ ದೂರುಗಳ ಸಂಖ್ಯೆ 4 ಅಂಕಿ ದಾಟುತ್ತಿದೆ. ಈ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಯಾಗಿರುವ ಅಂಕಿ ಅಂಶಗಳು ಆಘಾತಕಾರಿಯಾಗಿದ್ದು, 2026ರ ಮೊದಲು 56 ದಿನಗಳಲ್ಲಿಯೇ ರಾಜ್ಯದ ಜನರು ಬರೋಬ್ಬರಿ 11.6 ಕೋಟಿರಷ್ಟು ಡಿಜಿಟಲ್ ವಂಚನೆ ಹೆಸರಿನಲ್ಲಿ ಕಳೆದುಕೊಂಡಿದ್ದಾರೆ. ಇದರಲ್ಲಿ ಈವರೆಗೆ ಕೇವಲ 15.2 ಲಕ್ಷ ರೂಪಾಯಿ ಮಾತ್ರ ವಸೂಲಿಯಾಗಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಹೆಚ್ಚಿನ ಡಿಜಿಟಲ್ ಅರೆಸ್ಟ್ ದಂಗೆಗಳು ಭಾರತದ ಹೊರಗಿನಿಂದ, ಮುಖ್ಯವಾಗಿ ಕಾಂಬೋಡಿಯಾ, ಮಯನ್ಮಾರ್ ಮತ್ತು ಲಾವೋಸ್ ಅಂತಹ ದೇಶಗಳಿಂದ ನಡೆಯುತ್ತಿದೆ. ಅಲ್ಲಿನ ವಂಚಕರು ಭಾರತೀಯರನ್ನ ಗುರಿಯಾಗಿಸಿಕೊಂಡು ನಕಲಿ ಕಾಲ್ ಸೆಂಟರ್ ನಡೆಸ್ತಾ ಇದ್ದಾರೆ. ಬೇರೆ ದೇಶದಲ್ಲಿರುವುದರಿಂದ ಕರ್ನಾಟಕ ಪೊಲೀಸರಿಗೆ ತಕ್ಷಣವೇ ಹೋಗಿ ಬಂಧಿಸಲು ಸಾಧ್ಯವಾಗ್ತಾ ಇಲ್ಲ ಎಂಬುದು ಕಾರಣ. ಒಟ್ಟಾರೆಯಾಗಿ ಸ್ಮಾರ್ಟ್ ಫೋನ್ ಬಳಸುವ ಪ್ರತಿ 100 ಜನರಲ್ಲಿ ಸುಮಾರು 99 ಜನರಿಗೆ ಇಂತಹ ವಂಚನೆಯ ಕರೆಗಳು ಅಥವಾ ಸಂದೇಶಗಳು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರುತ್ತದೆ. ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ತಕ್ಷಣ ದೂರು ನೀಡಬೇಕಾಗಿ ಆರ್ ಮ್ಯಾಕ್ಸ್ ಸುದ್ದಿವಾಹಿನಿ ಕಳಕಳಿ. ಐಶ್ವರ್ಯ, ಆರ್ ಮ್ಯಾಕ್ಸ್ ನ್ಯೂಸ್ ಕನ್ನಡ, ಬೆಂಗಳೂರು.